ಇಸ್ರೇಲ್ ಮತ್ತು ಅಮೆರಿಕ ಕೇವಲ ಧಾರ್ಮಿಕ ದೃಷ್ಟಿನಲ್ಲ, ಒಂದು ರಾಜಕೀಯವಾಗಿ ಸ್ವಾಭಿಮಾನಿ ರಾಷ್ಟ್ರದ ಅಸ್ತಿತ್ವಕ್ಕೆ ದೊಡ್ಡ ಧಕ್ಕೆ ಎನ್ನುವ ತಿಳುವಳಿಕೆಯನ್ನು ಅವರು ಹೊಂದಿದ್ರು. ಈ ಅಮೆರಿಕ ಇರಾನ್ ಅಧಿಪತ್ಯದ ವಿರೋಧದ ತಾಯಿ ಇರಾನ್ ಯಾರಿದ್ದಾರೆ, ಅಮೆರಿಕ ಇಸ್ರೇಲ್ನ ಅಧಿಪತ್ಯದ ವಿರೋಧದ ತಾಯಿ, ಇರಾನ್ನ ಸದೆ ಬಡಿಬೇಕು. ಇರಾನ್ನ ಸದೆ ಬಡಿದ್ರೆ ಹಮಾಸ್ ಸೋಲುತ್ತೆ, ಹಿಜ್ಬುಲ್ಲಾ ಸೋಲುತ್ತೆ, ಹೌತಿಗಳು ಸೋಲ್ತಾರೆ, ಇಡೀ ಗ್ರೇಟರ್ ಇಸ್ರೇಲ್ ಸಾಧ್ಯ ಆಗುತ್ತೆ. ಅಮೆರಿಕಾಗೆ ನೇರವಾಗಿ ದೊಡ್ಡ ಮಾನಿಟರಿ ಏರಿಯಾದಲ್ಲಿ ಸಿಗ್ತಾರೆ. ಹೀಗಾಗಿ ಇರಾನ್ನ ಇಸ್ಲಾಮಿಕ್ ಗಣರಾಜ್ಯ ನಾಶವಾಗಬೇಕು. ಖಾಮೆನೇಯಿ ಅವ್ರನ್ನ ಕೊಂದಾಕಿದ್ದು ಫೆಬ್ರವರಿ 28ಕ್ಕೆ. ಮಾರ್ಚ್ 1ಕ್ಕೆ ಟ್ರಂಪ್ ಭಾಷಣ ಮಾಡಿ ಕರೆ ಕೊಡ್ತಾರೆ, ನಿಮಗೆ ಅಡ್ಡಿಯಾಗಿದ್ದನ್ನು ನಾವು ನಿವಾರಿಸಿದ್ದೀವಿ, ಬಂದು ಅಧಿಕಾರವನ್ನು ವಶಪಡಿಸ್ಕೊಳ್ಳಿ ಇರಾನಿನ ನಾಗರಿಕರೇ, ಇನ್ನು ಮುಂದೆ ಪ್ರಜಾತಂತ್ರ ನಿಮ್ಮದಾಗುತ್ತೆ ಅಂತ ಕರೆ ಕೊಟ್ಟರು. ಯಾರೂ ಜನ ಬರಲಿಲ್ಲ. ನೇರವಾಗಿ ಗುರಿ ಇಟ್ಟು ಅಮೆರಿಕದ ಸೇನಾ ನೆಲೆಗಳನ್ನು ಧ್ವಂಸ ಮಾಡೋದಕ್ಕೆ ಶುರು ಮಾಡಿ. ಈ ರೀತಿ ಶಕ್ತಿ ಸಾಮರ್ಥ್ಯ ಇರಾನ್ಗಿದೆ ಅನ್ನೋದನ್ನು ಇವರು ಕನಸು ಮನಸ್ಸಲ್ಲೂ ನೆನೆಸಿರಲಿಲ್ಲ. ಇರಾನಿನ ಸರ್ಕಾರದ ಪರವಾಗಿ, ಯುದ್ಧದ ವಿರುದ್ಧವಾಗಿ ಸಾವಿರ ಲಕ್ಷ ಸಂಖ್ಯೆಯಲ್ಲಿ ಇರಾನಿನ ಎಲ್ಲ ನಗರಗಳಲ್ಲೂ ಕೂಡ ಪ್ರತಿ ರಾತ್ರಿ ಜನ ಸೇರಿ ಅಮೆರಿಕದ ಇಸ್ರೇಲ್ ವಿರುದ್ಧ ಜನ ಒಂದಾಗೋದಕ್ಕೆ, ಹೋರಾಟ ಮಾಡೋದಕ್ಕೆ ಶುರು ಮಾಡಿದ್ರು. ಇಸ್ರೇಲ್ ಮತ್ತು ಅಮೆರಿಕ ಕೇವಲ ಧಾರ್ಮಿಕ ದೃಷ್ಟಿನಲ್ಲ, ಒಂದು ರಾಜಕೀಯವಾಗಿ ಸ್ವಾಭಿಮಾನಿ ರಾಷ್ಟ್ರದ ಅಸ್ತಿತ್ವಕ್ಕೆ ದೊಡ್ಡ ಧಕ್ಕೆ ಎನ್ನುವ ತಿಳುವಳಿಕೆಯನ್ನು ಅವರು ಹೊಂದಿದ್ರು. ಇವೆಲ್ಲವನ್ನು ಕಂಡು ಇವೆಲ್ಲದರ ತಾಯಿ ಇರಾನ್. ಸೊ ಹೀಗಾಗಿ ಅಮೆರಿಕ ಮತ್ತು ಇಸ್ರೇಲ್ ತಮ್ಮ ಅಧಿಪತ್ಯವನ್ನು ಈ ಮಧ್ಯಪ್ರಾಚ್ಯ ದೇಶದಲ್ಲಿ ಮುಂದುವರಿಸ್ಕೊಂಡು ಹೋಗಬೇಕು ಅಂತಂದರೆ, ಈ ಅಮೆರಿಕ ಇರಾನ್ ಅಧಿಪತ್ಯದ ವಿರೋಧದ ತಾಯಿ ಇರಾನ್ ಯಾರಿದ್ದಾರೆ, ಅಮೆರಿಕ ಇಸ್ರೇಲ್ನ ಅಧಿಪತ್ಯದ ವಿರೋಧದ ತಾಯಿ, ಇರಾನ್ನ ಸದೆ ಬಡಿಬೇಕು. ಇರಾನ್ನ ಸದೆ ಬಡಿದ್ರೆ ಹಮಾಸ್ ಸೋಲುತ್ತೆ, ಹಿಜ್ಬುಲ್ಲಾ ಸೋಲುತ್ತೆ, ಹೌತಿಗಳು ಸೋಲ್ತಾರೆ, ಇಡೀ ಗ್ರೇಟರ್ ಇಸ್ರೇಲ್ ಸಾಧ್ಯ ಆಗುತ್ತೆ. ಅಮೆರಿಕಾಗೆ ನೇರವಾಗಿ ದೊಡ್ಡ ಮಾನಿಟರಿ ಏರಿಯಾದಲ್ಲಿ ಸಿಗ್ತಾರೆ. ಹೀಗಾಗಿ ಇರಾನ್ನ ಇಸ್ಲಾಮಿಕ್ ಗಣರಾಜ್ಯ ನಾಶವಾಗಬೇಕು. ಇಸ್ರೇಲ್ನ ನೇತನ್ಯಾಹು ಹೋಗ್ಬಿಟ್ಟು ಟ್ರಂಪ್ಗೆ ಹೇಳಿದ್ದು ಇದನ್ನೇ, ಭಾಳ ಸುಲಭವಾಗಿ ನಾವು ಇರಾನ್ನ ಮಣಿಸ್ಬಿಡ್ಬೋದು. ಡಿಕ್ಯಾಪಿಟೇಷನ್, ಅಲ್ಲಿರೋ ನಾಯಕತ್ವವನ್ನು ಕೊಂದಾಕ್ಬಿಡೋಣ. ನಾಯಕತ್ವವನ್ನು ಕಿತ್ತಾಕ್ಬಿಟ್ರೆ ಇರಾನ್ ತನ್ನಂತನೇ ಕುಸಿದೋಗುತ್ತೆ. ನಾವು ಜನರಿಗೆ ಕರೆ ಕೊಡೋಣ, ನಾವು ನಿಮಗೆ ಬಂದು ಅಧಿಕಾರ ಇಟ್ಕೊಳ್ಳೋದಕ್ಕೆ ಅವಕಾಶ ಮಾಡಿಕೊಟ್ಟಿದ್ದೀವಿ, ನಾಯಕತ್ವ, ದುಷ್ಟ ನಾಯಕತ್ವವನ್ನು ಕಿತ್ತಾಕಿದ್ದೀವಿ, ನೀವು ಬಂದು ಅಧಿಕಾರ ವಶಪಡಿಸ್ಕೊಳ್ಳಿ ಅಂತ ನಾವು ಕರೆ ಕೊಡೋಣ. 2 ದಿನದಲ್ಲಿ ಯುದ್ಧ ಮುಗಿದೋಗುತ್ತೆ. ಇದು ನೇತನ್ಯಾಹು ಟ್ರಂಪ್ಗೆ ಹೇಳಿದ್ದು. ಟ್ರಂಪ್ನ ನಾಯಕತ್ವದಲ್ಲಿ ಅಲ್ಲಿರುವಂತಹ ಜನರು ಕೂಡ ನಿಮಗೆ ಗೊತ್ತಿದೆ, ಸುಮಾರಷ್ಟು ಜನ ಟ್ರಂಪೇ ನೇಮಕ ಮಾಡಿದಂಥ ಕೌಂಟರ್ ಇಂಟೆಲಿಜೆನ್ಸ್ ಚೀಫ್ ಆತ ಮೊನ್ನೆ ರಾಜೀನಾಮೆ ಕೊಟ್ಟು ಒಂದು ಪತ್ರ ಬರೀತಾನೆ ಏಪ್ರಿಲ್ ತಿಂಗಳಲ್ಲಿ, ಇವತ್ತು ನಮ್ಮ ದೇಶವನ್ನು ಆಳ್ತಿರೋದು ಅಮೇರಿಕನ್ನರಲ್ಲ, ಇಸ್ರೇಲಿಯನ್ನರು, ನಾವು ಯುದ್ಧ ಮಾಡ್ತಿರೋದು ಇಸ್ರೇಲಿನ ಯುದ್ಧ ನಾವು ಮಾಡ್ತಾ ಇದ್ದೀವಿ, ಇಡೀ ನಮ್ಮ ಆಡಳಿತದ ಉದ್ದಕ್ಕೂ ಕೂಡ ಇಸ್ರೇಲಿನ ಪ್ರಭಾವ ಹೆಚ್ಚಾಗ್ಬಿಟ್ಟಿದೆ, ಅಮೇರಿಕದ ಹಿತಾಸಕ್ತಿಗಿಂತ ಇಸ್ರೇಲಿನ ಹಿತಾಸಕ್ತಿ ಅಮೇರಿಕ ಕಾಪಾಡ್ತಿದೆ ಅಂತೇಳಿ ದೊಡ್ಡ ಮಟ್ಟದ ಪತ್ರವನ್ನು ಬರೆದರು. ಯಾಕಂದರೆ ಈ ಸತಿ ಟ್ರಂಪು ಅಮೇರಿಕಾದಲ್ಲಿ ಅಧ್ಯಕ್ಷನಾಗ ಅಧಿಕಾರಕ್ಕೆ ಬರಬೇಕಾದ್ರೆ ಜಗತ್ತಿಗೆ ಅಮೇರಿಕ ಕೊಟ್ಟ ಭರವಸೆ ಏನಪ್ಪ ಅಂತಂದರೆ, ನಮ್ಮದು ಏಕೈಕ ಉದ್ದೇಶ ಮೇಕ್ ಅಮೇರಿಕಾ ಗ್ರೇಟ್ ಅಗೈನ್, ಮಾಗ. ನಾವು ಅನಗತ್ಯವಾದಂಥ ದೀರ್ಘ ಯುದ್ಧಗಳಲ್ಲಿ ತೊಡಗಿದ್ದೇವೆ. ಉದಾಹರಣೆಗೆ ನ್ಯಾಟೋದಲ್ಲಿ ನಾವು 20% ದುಡ್ಡು ಕೊಡ್ತೀವಿ, ಉಳಿದವರೆಲ್ಲ 2% ದುಡ್ಡು ಕೊಡ್ತಾರೆ. ಉದ್ದಕ್ಕೂ ಯುರೋಪಿನ ಹಿತಾಸಕ್ತಿ ನಾವ್ಯಾಕೆ ರಕ್ಷಿಸಬೇಕು? ನಾವು ನ್ಯಾಟೋ ಹಿಂದೆ ಬರ್ತೀವಿ, ವಿಶ್ವಸಂಸ್ಥೆಯಿಂದ ವಾಪಸ್ ಬರ್ತೀವಿ, WHO ಇಂದ ವಾಪಸ್ ಬರ್ತೀವಿ. ಅಮೇರಿಕನ್ನರಿಗಾಗಿ ಇನ್ನು ಮುಂದೆ ನಾವು ಯುದ್ಧದಲ್ಲಿ ತೊಡಗೋದಿಲ್ಲ. ಇನ್ಫ್ಯಾಕ್ಟ್ ಏನೇನು ನಮ್ಮ ಫ್ಯಾಕ್ಟ್ರಿ, ಅವರೆಲ್ಲ 2000ರಲ್ಲಿ ಜಾಗತೀಕರಣ ಆದಾಗ ಎಲ್ಲ ಫ್ಯಾಕ್ಟ್ರಿಗಳನ್ನು ಚೈನಾಗೆ ಶಿಫ್ಟ್ ಮಾಡಿದ್ರು, ಅಲ್ಲಿ ಬಿಳಿಯ ಕಾರ್ಮಿಕರಿಗೆ ಕೆಲಸವೇ ಇಲ್ದಂಗಾಯಿತು. ಜಾಗತೀಕರಣದ ವಿರುದ್ಧವಾಗಿ ನಾವು ವಾಪಸ್ ಇಲ್ಲಿ ಫ್ಯಾಕ್ಟ್ರಿಗಳನ್ನ ತರ್ತೀವಿ. ಈ ಥರದ್ದೆಲ್ಲ ಭರವಸೆಗಳನ್ನ ಕೊಟ್ಟು ಅಧಿಕಾರಕ್ಕೆ ಬಂದದ್ದು ಟ್ರಂಪ್. ಹೀಗಾಗಿ ದೀರ್ಘ ಯುದ್ಧಕ್ಕೆ ತೊಡಗುವುದೇ ಅವನು ಕೊಟ್ಟಂಥ ಭರವಸೆಗೆ ವಿರುದ್ಧವಾಗಿತ್ತು. ಆದರೆ ಇದು ದೀರ್ಘ ಯುದ್ಧವೇ ಆಯಿತು. ದೀರ್ಘ ಯುದ್ಧ ಆಗಲ್ಲ, 2 ದಿನದಲ್ಲಿ ಯುದ್ಧ ಮುಗಿದೋಗುತ್ತೆ ಅಂತ ಏನು ಪುಸ್ಲಾಯಿಸ್ಕೊಂಡು ಕರ್ಕೊಂಬಂದರು. ಅದರ ಪ್ರಕಾರ ಬಹಳ ನಿಶ್ಚಿತವಾಗಿ, ಯಾಕಂದರೆ ಇರಾನ್ನಲ್ಲೂ ಕೂಡ ನಮಗೆ ಗೊತ್ತಿದೆ ಹಲವಾರು ಭಿನ್ನಾಭಿಪ್ರಾಯಗಳಿದ್ದಾವೆ, ಬೇರೆ ಬೇರೆ ವರ್ಗಗಳಿದ್ದಾವೆ, ಬೇರೆ ಬೇರೆ ಸಮುದಾಯಗಳಿದ್ದಾವೆ, ಬೇರೆ ಬೇರೆ ಹಿತಾಸಕ್ತಿಗಳಿದ್ದಾವೆ. ಉದಾಹರಣೆಗೆ 2025ರ 12 ದಿನಗಳ ಯುದ್ಧ ಆದಮೇಲೆ ಸುಮಾರೊಂದು 600 ಜನ ಮೊಸಾದ್ಗಳ ಕಾರ್ಯಾಚರಣೆಗಳನ್ನ ಅಲ್ಲಿ ತಡೆದಿದ್ದಾರೆ. ಮೊಸಾದ್ನ ಕಾರ್ಯಕರ್ತರನ್ನ, ಸ್ಪೈಗಳನ್ನು ಹುಡುಕಿದ್ದಾರೆ ಅಲ್ಲಿ. ಅದಕ್ಕೆ ಬೇಕಾದಂಥ ಸಾಮಾಜಿಕ ನೆಲೆಗಳು ಕೂಡ ಅವ್ರಿಗಿದ್ದಾವೆ. ಸುಲಭವಾಗಿ ಅವರ ಬೆಂಬಲದಿಂದ ಟಾರ್ಗೆಟ್ನ ಅವರು ಫಿಕ್ಸ್ ಮಾಡ್ಕೊಳ್ಳೋಕ್ಕಾಯಿತು. ಮೊದಲ 1 ವಾರದಲ್ಲಿ ಸುಮಾರು ಖಮೆನೇಯಿ ಅವ್ರನ್ನೂ ಒಳಗೊಂಡಂತೆ 150 ದೊಡ್ಡ ಸಣ್ಣ ಯಾರು ಕೀ ನಾಯಕರಿದ್ದರು ಅವರೆಲ್ಲರನ್ನೂ ಕೂಡ ಕೊಂದಾಕಿದ್ರು. ಖಮೆನೇಯಿ ಅವ್ರನ್ನ ಕೊಂದಾಕಿದ್ದು ಫೆಬ್ರವರಿ 28ಕ್ಕೆ.
ಮಾರ್ಚ್ 1ಕ್ಕೆ ಟ್ರಂಪ್ ಭಾಷಣ ಮಾಡಿ ಕರೆ ಕೊಡ್ತಾರೆ, ನಿಮಗೆ ಅಡ್ಡಿಯಾಗಿದ್ದನ್ನು ನಾವು ನಿವಾರಿಸಿದ್ದೀವಿ, ಬಂದು ಅಧಿಕಾರವನ್ನು ವಶಪಡಿಸ್ಕೊಳ್ಳಿ ಇರಾನಿನ ನಾಗರಿಕರೇ, ಇನ್ನು ಮುಂದೆ ಪ್ರಜಾತಂತ್ರ ನಿಮ್ಮದಾಗುತ್ತೆ ಅಂತ ಕರೆ ಕೊಟ್ಟರು. ಯಾರೂ ಜನ ಬರಲಿಲ್ಲ. ಒಂದೇ ವಾರ, ಒಂದು ವಾರದ ಒಳಗಡೆ ಎಷ್ಟೇ ನಾಯಕರನ್ನ ಸೇನಾಧಿಪತಿಗಳನ್ನು ಕೊಂದರೂ ಕೂಡ ಒಂದೇ ದಿನದಲ್ಲಿ ಅದಕ್ಕೆ ಮರುಭರ್ತಿಯನ್ನು ಮಾಡಿ ದೊಡ್ಡ ಮಟ್ಟದಲ್ಲಿ ಮರುಯುದ್ಧವನ್ನು ಪ್ರಾರಂಭಿಸಿದ್ರು. ಇಸ್ರೇಲ್, ಅದರಲ್ಲೂ ವಿಶೇಷವಾಗಿ ಐರನ್ ಡೋಮ್ ಅಂತ ಇದೆ, ಅವ್ರದ್ದು ಪ್ರಕಾರ ಹೇಳ್ತಾರೆ. ಐರನ್ ಡೋಮ್ ಅಂತಂದರೆ ಅಮೆರಿಕ ಕೊಟ್ಟಂಥ ಸೈನಿಕ ರಕ್ಷಣೆ. ಯಾವುದಾದ್ರೂ ಕ್ಷಿಪಣಿ ಬಂತು ಅಂತಂದರೆ ದೂರದಿಂದಲೇ ಅದೆಲ್ಲಿಂದ ಬರುತ್ತೆ ಅಂತ ಗೊತ್ತಾಗುತ್ತೆ, ಇದೋಗ್ಬಿಟ್ಟು ಆ ಕ್ಷಿಪಣಿಯನ್ನು ನಾಶ ಮಾಡಿಬರುತ್ತೆ. ಬಬ್ರುವಾಹನ ಪಿಕ್ಚರ್ನಲ್ಲಿ ನಾವು ಅವೆಲ್ಲ ನೋಡಿದ್ವಿ. ಅರ್ಜುನ ಒಂದು ಬಾಣ ಹೊಡ್ತಾನೆ, ಬಬ್ರುವಾಹನ ಒಂದು ಬಾಣ ಹೊಡ್ತಾನೆ, ಆಕಾಶದಲ್ಲಿ ಅವೆರಡು ಅದೇ ಥರ ಆಗ್ತವೆ ಇವೆಲ್ಲವೂ ಕೂಡ. ಸೊ ಐರನ್ ಡೋಮ್ನ ರಕ್ಷಣೆ ಯಾರು ಪಡೆದಿದ್ದಾರೋ ಆ ರಕ್ಷಣೆ ಅಭೇದ್ಯವಾದದ್ದು. ಇಸ್ರೇಲ್ ಅಭೇದ್ಯವಾದದ್ದು ಅಂತ ಅಂದ್ಬಿಟ್ಟು ಏನೆಲ್ಲ ಭ್ರಮೆಗಳಿತ್ತು, ಆ ಅಭೇದ್ಯ ಅನ್ನೋ ಪರಿಕಲ್ಪನೆಯನ್ನೇ ನಾಶ ಮಾಡುವ ರೀತಿಯಲ್ಲಿ ನಿಖರವಾಗಿ ನಿರ್ದಿಷ್ಟವಾಗಿ 2000ರಿಂದ 3000 ಕಿಲೋಮೀಟರ್ ದೂರ ಹಾರಿ ಕ್ಷಿಪಣಿ ಅವರ ಇಂಪಾರ್ಟೆಂಟ್ ಸ್ಟ್ರಕ್ಚರ್ಸ್ನ ಕೊಂದಾಗ್ತು, ನಾಶ ಮಾಡ್ತು ಇಸ್ರೇಲ್. ಪಕ್ಕದಲ್ಲಿ ಈ ಕಡೆ ಏನು 6 ಗಲ್ಫ್ ದೇಶಗಳಿದ್ವು, ಬಹ್ರೈನ್ ಇರ್ಬೋದು, UAE ಇರ್ಬೋದು, ಕತಾರ್ ಇರ್ಬೋದು. ಬಹ್ರೈನ್ನಲ್ಲಿ ಅವರ ಸೆಂಟ್ರಲ್ ಕಮಾಂಡ್ನ ಪ್ರಧಾನವಾದ ಕಚೇರಿ ಇದೆ, ಮೂಲ ನೆಲೆ ಇರುವುದು ಬಹ್ರೈನ್ನಲ್ಲಿ. UAEನಲ್ಲಿದೆ. ಇಂಥ ಕಡೆನೂ ಕೂಡ ನೇರವಾಗಿ ಗುರಿ ಇಟ್ಟು ಅಮೇರಿಕದ ಸೇನಾ ನೆಲೆಗಳನ್ನು ಧ್ವಂಸ ಮಾಡೋದಕ್ಕೆ ಶುರು ಮಾಡಿ. ಈ ರೀತಿ ಶಕ್ತಿ ಸಾಮರ್ಥ್ಯ ಇರಾನ್ಗಿದೆ ಅನ್ನೋದನ್ನು ಇವರು ಕನಸು ಮನಸ್ಸಲ್ಲೂ ನೆನೆಸಿರಲಿಲ್ಲ. ಎರಡನೇದಾಗಿ, ಒಂದು ವಾರದ ನಂತರದಲ್ಲಿ ಅತಿ ಮುಖ್ಯವಾಗಿ ಪ್ರತಿ ರಾತ್ರಿ ಇರಾನಿನ ಸರ್ಕಾರದ ಪರವಾಗಿ ಯುದ್ಧದ ವಿರುದ್ಧವಾಗಿ 1000 ಲಕ್ಷ ಸಂಖ್ಯೆಯಲ್ಲಿ ಇರಾನಿನ ಎಲ್ಲ ನಗರಗಳಲ್ಲೂ ಕೂಡ ಪ್ರತಿ ರಾತ್ರಿ ಜನ ಸೇರಿ ಅಮೆರಿಕದ ಇಸ್ರೇಲ್ ವಿರುದ್ಧ ಜನ ಒಂದಾಗೋದಕ್ಕೆ ಹೋರಾಟ ಮಾಡೋದಕ್ಕೆ ಶುರು ಮಾಡಿದ್ರು. ಕೇವಲ 2 ತಿಂಗಳ ಹಿಂದೆ ಜನವರಿನಲ್ಲಿ, ಅಂದರೆ ಫೆಬ್ರವರಿ 28ಕ್ಕೆ ಮುಂಚೆ ಜನವರಿನಲ್ಲಿ ಕುಸಿಯುತ್ತಿರುವ ಆರ್ಥಿಕತೆ ಮತ್ತು ಹೆಚ್ಚುತ್ತಿರುವ ಬಡತನದ ವಿರುದ್ಧ ಇದೇ ಇರಾನಿನ ನಾಗರಿಕರು ಸರ್ಕಾರದ ವಿರುದ್ಧ ದೊಡ್ಡ ದಂಗೆಗಳನ್ನು ಮಾಡಿದರು, ಹೋರಾಟಗಳನ್ನು ಮಾಡಿದರು. ಆ ಹೋರಾಟವನ್ನು ಕೂಡ ಬಳಸಿಕೊಂಡು ಅದನ್ನೊಂದು ದಂಗೆಯ ರೂಪದಲ್ಲಿ ಪರಿವರ್ತನೆ ಮಾಡುವುದಕ್ಕೆ ಮೊಸಾದ್ ಕೂಡ ಪ್ರಯತ್ನ ಮಾಡಿತ್ತು. ಆದರೆ ಸರ್ಕಾರದ ಬಗ್ಗೆ ಒಂದು ಅಸಮಾಧಾನ ಇತ್ತು. ಆದರೆ ಅಮೇರಿಕ ಏನು ಮಾಡಿತು, ಇದನ್ನು ಇನ್ಫ್ಯಾಕ್ಟು ಅಮೇರಿಕದ ಇಂಟೆಲಿಜೆನ್ಸ್ನವರೇ ಹೇಳೋದೇನಪ್ಪ ಅಂದರೆ, ಇರಾನಿನ ಸರ್ಕಾರದ ಬಗ್ಗೆ ಇರಾನಿನ ಜನರಿಗೆ ಇದ್ದ ಅಸಮಾಧಾನವನ್ನು ಅಮೇರಿಕದ ದಾಳಿ ಇಲ್ಲವಾಗಿಸ್ತು. ಈಗೆಲ್ಲರೂ ಏನು ಮಾಡಿದ್ರು, ರ್ಯಾಲಿಯಿಂಗ್ ಅರೌಂಡ್ ದ ಫ್ಲ್ಯಾಗ್, ಇರಾನಿನ ಸರ್ಕಾರದ ಜೊತೆ ಗಟ್ಟಿಯಾಗಿ ನಿಂತು ಅಮೇರಿಕವನ್ನು ಸೋಲಿಸುವುದು ತುರ್ತು ಕರ್ತವ್ಯ, ಮಿಕ್ಕಿದ್ದೆಲ್ಲ ಸೆಕೆಂಡ್. ಹೀಗಾಗಿ ಇಡೀ ಜನ ಇರಾನಿನ ಸರ್ಕಾರದ ಜೊತೆ ಈ ಯುದ್ಧದ ಪರವಾಗಿ ನಿಂತರು. ಇದರ ಜೊತೆಗೆ ಅಷ್ಟೇ ಮುಖ್ಯವಾಗಿ ಇರಾನಿನ ಸಹಾಯಕ್ಕೆ ಬಂದದ್ದು ರಷ್ಯಾ ಮತ್ತು ಚೈನಾ. ರಷ್ಯಾ ಮತ್ತು ಚೈನಾ ಬದಲಾಗುತ್ತಿರುವ ಸಂದರ್ಭದಲ್ಲಿ ರಷ್ಯಾ, ಸೋವಿಯತ್ ರಷ್ಯಾ ಆಗಿದ್ದಂತಹ ರಷ್ಯಾ ಬೇರೆ, ಈಗಿರುವ ರಷ್ಯಾ ಬೇರೆ. ಆದರೆ ಅವರ ಸೈನಿಕ ಶಕ್ತಿ ಸಾಮರ್ಥ್ಯ, ಅಣ್ವಸ್ತ್ರದ ಶಕ್ತಿ ಸಾಮರ್ಥ್ಯ, ಕ್ಷಿಪಣಿ ಶಕ್ತಿ ಸಾಮರ್ಥ್ಯ, ಬೇಹುಗಾರಿಕೆ ಮತ್ತು ಇಂಟೆಲಿಜೆನ್ಸ್ ಸಾಮರ್ಥ್ಯ ಈಗಲೂ ಕೂಡ ಕಿಂಚಿತ್ತೂ ಅಲುಗಾಡಿಲ್ಲ. ಅದರ ಸಂಪೂರ್ಣ ಸಹಕಾರವನ್ನು ಹಂಗೆ ನೋಡೋದಾದರೆ ಇರಾನಿನ ನಾಗರಿಕ ಅಣುಶಕ್ತಿ ಪ್ರಾಜೆಕ್ಟ್ಗೆ ಈಗಲೂ ಕೂಡ ಸುಮಾರು ಒಂದು 500 ಜನ ರಷ್ಯಾದ ವಿಜ್ಞಾನಿಗಳು ಅಲ್ಲಿ ಕೆಲಸ ಮಾಡ್ತಾರೆ ಇರಾನ್. ಅವರು ಸಹಕಾರ ಮಾಡೋದಕ್ಕೆ ಶುರು ಮಾಡಿದ್ರು. ಜೊತೆಗೆ ಈ ಇಡೀ ಸಂದರ್ಭದಲ್ಲಿ ಬದಲಾಗುತ್ತಿದ್ದಂಥ ಮತ್ತು ತಣ್ಣಗೆ ತನ್ನದೇ ಪ್ರಭಾವವನ್ನು ಸೃಷ್ಟಿ ಮಾಡಿ ಅಮೇರಿಕಾಗೆ ಪೈಪೋಟಿಯಾಗಿ ಬೆಳೆದಂಥ ಒಂದು ದೇಶ ಅಂದರೆ ಚೈನಾ. ಈ ಇಡೀ ಇದರಲ್ಲಿ ಚೈನಾವನ್ನು ಹಂಗೆ ನೋಡೋದಾದರೆ ಆ ಕಥೆನೂ ಭಾಳ ಆಸಕ್ತಿದಾಯಕವಾಗಿದೆ. 1976 ತನಕ ಮಾವೋನ ನೇತೃತ್ವದಲ್ಲಿ ಚೈನಾ ಇತ್ತು. 1978ರಲ್ಲಿ ಡೆಂಗ್ ಶಾಪಿಂಗ್ ಅಂತೇಳಿ ಅಲ್ಲಿ ರಾಷ್ಟ್ರಾಧ್ಯಕ್ಷರಾದರು. ಅವರು ಬಂದು ಇಡೀ ಸಮಾಜವಾದಿ ಆಗಿದ್ದಾಗ ಚೈನಾ ಜಮೀನನ್ನು ಹಂಚಿ, ಶಿಕ್ಷಣವನ್ನು ಸಾರ್ವತ್ರೀಕರಣ ಮಾಡಿ, ಆರೋಗ್ಯವನ್ನು ಎಲ್ಲರಿಗೂ ಸುಲಭವಾಗಿ ಹಂಚೋ ಥರ ಮಾಡಿ ಒಂದು ಆರೋಗ್ಯಕರವಾದಂಥ ದೇಶವನ್ನು ಕಟ್ಟಿ ನಿರ್ಮಾಣ ಮಾಡಿ ನಿಂತಿತ್ತು. 1979ರಲ್ಲಿ ಡೆಂಗ್ ಶಾಪಿಂಗ್ ಬಂದಾದ ಮೇಲೆ ಇದರ ಆಧಾರದಲ್ಲಿ ಅದು ಒಂದು ಬಗೆಯ ಬಂಡವಾಳಶಾಹಿ ಮಾರುಕಟ್ಟೆಯನ್ನು ಕಟ್ಟುವುದಕ್ಕೆ ಶುರು ಮಾಡಿತು. ಆದರೆ ಕಮ್ಯುನಿಸ್ಟ್ ಪಾರ್ಟಿಯ ನೇತೃತ್ವದಲ್ಲೇ ಸೀಮಿತವಾಗಿ ಮಾರುಕಟ್ಟೆ ಸಮಾಜವಾದವನ್ನು ಕಟ್ತೀವಿ ಅಂತೇಳಿ ಫ್ಯಾಕ್ಟ್ರಿಗಳು ಬಂದು ಅಲ್ಲಿ ಫ್ಯಾಕ್ಟ್ರಿಗಳನ್ನು ಹಾಕುವುದಕ್ಕೆ ದೇಶಕ್ಕೆ ಆಹ್ವಾನ ಮಾಡಿದ್ರು. ವಿಶೇಷವಾಗಿ 90ರ ನಂತರ, 90ರಲ್ಲಿ ಭಾರತದ GDP ಹಾಗೂ ಚೈನಾದ GDP ಎರಡೂ ಒಂದೇ.
ಚೈನಾದ ಜನಸಂಖ್ಯೆ ಭಾರತದ ಜನಸಂಖ್ಯೆಗಿಂತ ಜಾಸ್ತಿ ಆಗ ನಾವು ಹಂಗೆ ಹೋಲಿಸೋದಾದರೆ. ಆದರೆ 90ರ ನಂತರ ಚೈನಾ ದೊಡ್ಡ ಮಟ್ಟದಲ್ಲಿ ಪ್ರಪಂಚದ ಫ್ಯಾಕ್ಟ್ರಿ ಆಯಿತು, ಪ್ರಪಂಚದ ಮ್ಯಾನುಫ್ಯಾಕ್ಚರಿಂಗ್ ಇಂಡಸ್ಟ್ರಿ ಆಯಿತು. ಇಡೀ ಅಮೇರಿಕಾ ಹಂಗೆ ನೋಡೋದಾದರೆ ಚೈನಾದ ದೊಡ್ಡ ರೀತಿಯಾದಂಥ ಇಂಡಸ್ಟ್ರಿ ಗಟ್ಟಿಯಾಗಿ ಬೆಳೆಯುವುದಕ್ಕೆ ಪರೋಕ್ಷವಾಗಿ ಅಮೇರಿಕನೇ ಕಾರಣ ಆಯಿತು. ಜಾಗತೀಕರಣದ ಭಾಗವಾಗಿ ಕಡಿಮೆ ರೇಟಲ್ಲಿ, ಯಾವುದೇ ಬಗೆಯ ಕಾನೂನಿನ ತೊಂದರೆ ಇಲ್ಲದೆ, ಯಾವುದೇ ಬಗೆಯ ಲೇಬರ್ಗಳ ತೊಂದರೆ ಇಲ್ಲದೆ ಹೆಚ್ಚಿಗೆ ಲಾಭವನ್ನು ಪಡೆಯುವ ಹಾಗೂ ಕುಶಲಕರ್ಮಿ ನೌಕರರಿರುವಂತಹ ಜಾಗವನ್ನು ಕಂಡಂಥವರು ಅಮೇರಿಕಾದ ದೊಡ್ಡ ಇನ್ವೆಸ್ಟ್ಮೆಂಟ್ಗಳು ಶುರುವಾದವು. ಫ್ಯಾಕ್ಟ್ರಿಗಳೆಲ್ಲ ಸೇರ್ಕೊಂಡು ಚೈನಾದಲ್ಲಿ ಅದೊಂದು ಮ್ಯಾನುಫ್ಯಾಕ್ಚರಿಂಗ್ ಹಬ್ ಆಯಿತು. ಇನ್ಫ್ಯಾಕ್ಟ್ ಇವತ್ತು ನಾವೆಲ್ಲ ಹಾಗೆಲ್ಲ ಏನು ಮಾತಾಡ್ತೀವಿ, ಎಕ್ಸ್ಪೋರ್ಟ್ ಪ್ರೊಸೆಸಿಂಗ್ ಝೋನ್ಸ್, EPZ ಕರಿತೀವಿ. ಫಸ್ಟ್ EPZ ಬಂದಿದ್ದು ಚೈನಾದಲ್ಲಿ. ಸೊ ಚೈನಾ ನಿಧಾನಕ್ಕೆ ಬೃಹತ್ತಾದಂಥ ಒಂದು ಫ್ಯಾಕ್ಟ್ರಿ, ಜಗತ್ತಿನ ಫ್ಯಾಕ್ಟ್ರಿಯಾಗಿ ಬೆಳಕಾಗ್ತಾ ಇತ್ತು, ಒಂದು ಆರ್ಥಿಕ ಶಕ್ತಿಯಾಗಿ ಬೆಳೆಯುವುದಕ್ಕೆ ಕೂಡ ಶುರುವಾಯಿತು. ಚೈನಾ ಈ ಒಟ್ಟಾರೆ ಪ್ರಕ್ರಿಯೆಯಲ್ಲಿ ಯಾವ ದೇಶದ ಮೇಲೂ ಯುದ್ಧಕ್ಕೆ ಹೋಗಲಿಲ್ಲ, ತನ್ನ ದೇಶವನ್ನು ಬೃಹತ್ತಾದಂಥ ಜಗತ್ತಿನ ಫ್ಯಾಕ್ಟ್ರಿಯಾಗಿ ಬೆಳೆಸ್ತು. ಅದರಿಂದ ಬಂದಂಥ ಎಲ್ಲ ಲಾಭವನ್ನು ಕೂಡ ತನ್ನ ಪ್ರಭುತ್ವವನ್ನು ಮತ್ತು ಹಾಗೂ ಜನರ ಮೇಲೆ ಬಂಡವಾಳವನ್ನು ಹೂಡೋದಕ್ಕೆ ಬೆಳೀತಾ ಶುರು ಮಾಡಿತು. 2013ರಲ್ಲಿ ಜಿನ್ಪಿಂಗ್ ಈಗಿನ ಅಧ್ಯಕ್ಷ ಅಧಿಕಾರಕ್ಕೆ ಬಂದಾದ ಮೇಲೆ ಅವರು ಇಡೀ ಜಗತ್ತಿನಲ್ಲಿ ಒಂದು ಸಾಫ್ಟ್ ಪವರ್ ಆಗಿ ಬೆಳೆಯೋದಕ್ಕೆ ಶುರು ಮಾಡಿದ್ರು. ನಿಮ್ಮಲ್ಲಿ ಹಲವರು ಗೊತ್ತಿರ್ಬೋದು, 2014ಕ್ಕೆ ಬೆಲ್ಟ್ ಆ್ಯಂಡ್ ರೋಡ್ ಪ್ರಾಜೆಕ್ಟ್ ಅಂತ ಶುರು ಮಾಡಿದ್ರು ಅವರು. ಬೆಲ್ಟ್ ಆ್ಯಂಡ್ ರೋಡ್ ಪ್ರಾಜೆಕ್ಟ್ ಅಂದರೆ ಪೂರ್ವ ಚೈನಾದಿಂದ ಹಿಡಿದು ಪಶ್ಚಿಮ ಯುರೋಪಿನ ತನಕ ಹಡಗು ಮಾರ್ಗ, ರಸ್ತೆ ಮಾರ್ಗ, ಓಲ್ಡ್ ಸಿಲ್ಕ್ ರೂಟ್ಸ್ ಅಂತ ಕರೀತಾರೆ, ಅವೆಲ್ಲವನ್ನೂ ಕೂಡ ಹಡಗು ಕಟ್ಟೆಗಳನ್ನು ಕಟ್ಟೋದು, ಬಡ ರಾಷ್ಟ್ರಗಳಲ್ಲಿ ಇವರೇ ಇನ್ವೆಸ್ಟ್ಮೆಂಟ್ ಮಾಡೋದು, ಇವರೇ ಬಂದರುಗಳನ್ನು ಕಟ್ಟುವುದು, ಇಡೀ ಈಸ್ಟರ್ನ್ ಚೈನಾದಿಂದ ಹಿಡಿದು ವೆಸ್ಟರ್ನ್ ಯುರೋಪ್ ತನಕ ಇರುವಂತಹ ಎಲ್ಲ, ಈಗ ಲ್ಯಾಟಿನ್ ಅಮೆರಿಕಾದಲ್ಲೂ ಕೂಡ, ಉದಾಹರಣೆಗೆ ಪನಾಮ ಕಾಲುವೆಯಲ್ಲೂ ಕೂಡ ಇವತ್ತು ಅವ್ರದ್ದು ಹೂಡಿಕೆಗಳಿದ್ದಾವೆ. ಸುಮಾರಷ್ಟು ಲ್ಯಾಟಿನ್ ಅಮೆರಿಕಾ ದೇಶದಲ್ಲಿ, ವೆನಿಜುಲಾದಲ್ಲೂ ಕೂಡ ಅವರ ಹೂಡಿಕೆಗಳಿದ್ದಾವೆ. ಹೂಡಿಕೆಗಳನ್ನು ಮಾಡುವುದರ ಮೂಲಕ ಯಾವ ಬಡ ರಾಷ್ಟ್ರಗಳು ತಮ್ಮ ದೇಶದ ಬೆಳವಣಿಗೆಗಳಿಗೆ ಅಡ್ಡಿಯನ್ನು ಕಾಣ್ತಿದ್ವೋ, ಚೈನಾ ಅಲ್ಲಿ ಹೂಡಿಕೆಯನ್ನು ಮಾಡಿ ಇಡೀ ಜಗತ್ತನ್ನು ಒಂದು ದೊಡ್ಡ ರೀತಿಯ ವಿಸ್ತರಣೆಯನ್ನು ಮಾಡಿಕೊಳ್ತಾ ಬಂತು. ಇದರಿಂದಾಗಿ ಅವ್ರಿಗೆ ಸುಮಾರಷ್ಟು ಲಾಭವೂ ಬಂತು. ಈಗ ಉದಾಹರಣೆಗೆ ಎಲೆಕ್ಟ್ರಾನಿಕ್ಸ್ ಇರ್ಬೋದು, ಎಲೆಕ್ಟ್ರಿಕಲ್ಸ್ ಇರ್ಬೋದು, ರೇರ್ ಅರ್ತ್ ಮೆಟೀರಿಯಲ್ಸ್ ಅಂತ ಏನು ಕರಿತೀವಿ, ಇವತ್ತೇ ನಾವು EV ಎಲೆಕ್ಟ್ರಿಕಲ್ ವೆಹಿಕಲ್ಸ್ ಇವೆಲ್ಲ ಕರಿತೀವಿ, ಅದಕ್ಕೆ ಬೇಕಾಗಿರುವ ಜಗತ್ತಿನ ಮುಂದಿನ ಇಂಡಸ್ಟ್ರಿಯಲ್ ರೆವಲ್ಯೂಷನ್ನು 6 ಪ್ರಮುಖ ಮಿನರಲ್ಸ್ ಮೇಲೆ ನಡೀತದೆ. 6 ಮಿನರಲ್ಸ್ ಮೇಲೆ, ಮೊದಲು ಪೆಟ್ರೋಲ್ ಮೇಲೆ ಅಧಿಕಾರ ಇದ್ದವರು ಯಾರು ಜಗತ್ತನ್ನು ನಿಯಂತ್ರಣ ಮಾಡ್ತಿದ್ರೋ, ಇವತ್ತು 6 ರೇರ್ ಅರ್ತ್ ಮಿನರಲ್ಸ್, ಅದೇ ಈ ಎಲೆಕ್ಟ್ರಿಕ್ ವೆಹಿಕಲ್, ಬ್ಯಾಟ್ರಿಗೆ ಬೇಕು, ಅವೆಲ್ಲವೂ ಕೂಡ ಅದನ್ನು ಯಾರು ನಿಯಂತ್ರಿಸ್ತಾರೋ ಅವರು ಇಡೀ ಜಗತ್ತನ್ನು ನಿಯಂತ್ರಿಸ್ತಾರೆ. ಆ ನಿಯಂತ್ರಣವನ್ನು ಚೈನಾ ಈಗಾಗಲೇ ಸಾಧಿಸಿದೆ. ತನ್ನ ದೇಶದಲ್ಲಿ ಅದೆಲ್ಲ ಇದೆ ಅಂತಲ್ಲ, ಬೇರೆ ದೇಶದಲ್ಲಿ ಇರೋ ಕಡೆಯೂ ಕೂಡ ಅದು ಒಪ್ಪಂದವನ್ನು ಮಾಡ್ಕೊಂಡಿದೆ. ಹೀಗಾಗಿ 1994ರಲ್ಲಿ ಚೈನಾ WTOಗೆ ಬರಬೇಕು ಅಂತ ಆದಾಗ ಆಫ್ರಿಕಾದ 24 ದೇಶಗಳು ವಿರೋಧಿಸಿದವು. ಇವತ್ತು ಆಫ್ರಿಕಾದ 44 ದೇಶಗಳಲ್ಲಿ 40 ದೇಶಗಳಲ್ಲಿ ಚೈನಾದ ನೇರ ಹೂಡಿಕೆ ಇದೆ. ನಮ್ಮ ಕಾರ್ಯಕ್ರಮಗಳನ್ನ ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕನ್ ಒತ್ತಿ ನಮ್ಮನ್ನ ಬೆಂಬಲಿಸಿ. ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಅದನ್ನ ಬೇರೆಯವರಿಗೂ ವಾಟ್ಸ್ಆಪ್ ಮೂಲಕ ಶೇರ್ ಮಾಡಿ. ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ. ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ